ಹೇಗಿದೆ ನಿಮ್ ಮನೆಯವರಿಗೆ? ಸ್ವಲ್ಪ ಆರಾಮ ಐತ್ರಿ. ಈಗ ಆರಾಮ ಅಂದ್ರೆ ಚೆನ್ನಾಗಿ ಆರಾಮ ಐತಿ. ಈಗ ಏನಪ್ಪಾ ಅಂದ್ರೆ ಆಪರೇಷನ್ ಮಾಡಿದ್ಮೇಲೆ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಬಂತು ಅಂತ ಹೋಗಿ ಚೆಕಪ್ ಮಾಡಿದಾಗ ಒಂದ್ಸರಿ ಆಪರೇಷನ್ ಆಗಿತ್ತಲ್ಲ? ಆಗಿತ್ತು. ಮತ್ತೆ 6 ತಿಂಗಳಿಗೆ ಮತ್ತೆ ನೋವು ಶುರು ಆತು. ಅವಾಗ ಹೋಗಿ ಕೇಳಿದಾಗ ಸ್ಕ್ಯಾನಿಂಗ್ ಮಾಡಿದಾಗ ಇಲ್ಲ ಮತ್ತೆ ಅದ್ರ ಸೈಡ್ ಅಲ್ಲಿ ಆಗೈತಿ ಕಿಡ್ನಿ ಸ್ಟೋನ್ ಅಂದ್ರ. ಆಮೇಲೆ ಮತ್ತೆ ಆಗಿತ್ತಲ್ಲ ಸರ್ ಆಪರೇಷನ್ ಆಗಿತ್ತು ಮತ್ತೆ ಹೆಂಗ್ ಬಂತು ಅಂದ್ರೆ ಇಲ್ಲ ಅದ್ ಹೋಗೈತಿ ಬೇರೆದ್ ಬಂದೈತಿ ಮತ್ತೆ ಅಂದ್ರು ಡಾಕ್ಟ್ರು. ಆಮೇಲೆ ಆಪರೇಷನ್ ಮಾಡ್ಲೇಬೇಕಿದ್ವು ಅಂದ್ರು. ಆಮೇಲೆ ಆಪರೇಷನ್ ಮಾಡಿದ್ರೆ ಪದೇ ಪದೇ ಆಪರೇಷನ್ ಮಾಡಿದ್ರೆ ಸರಿ ಆಗಲ್ಲ ಅಂತೇಳಿ ಬಾಳ ಕಡೆ ನಾವು ಮೆಡಿಸಿನ್ ಮಾಡಿದ್ವಿ. ಅದಾಗಿಲ್ಲ, ಕಡಿಮೆ ಆಗಿಲ್ಲ. ಕೊನೆಗೆ ಜಬಿ ಮಾಸ್ಟರ್ ಬಂದು ಜಬಿ ಸರ್ ಬಂದು ಇಲ್ಲ ನಮ್ಮ ಹತ್ರ ಡಾಕ್ಟರ್ ಇದಾರೆ ತೋರ್ಸಿ ಒಂದ್ ಸ್ವಲ್ಪ ನೋಡೋಣ ಇದೊಂದ್ಸಲ ನೋಡೋಣ ಅಂತ ಹೇಳಿದ್ಮೇಲೆ ನಾವ್ ಅವ್ರ ಹತ್ರ ಔಷಧಿ ಎಲ್ಲ ತಗೊಂಡ್ಮೇಲೆ ಎಲ್ಲಾ ಕ್ಲಿಯರ್ ಆಗತ್ತೆ ಸರ್. ಹೊಟ್ಟೆ ನೋವು ಎಲ್ಲಾ ಕ್ಲಿಯರ್ ಆಗತ್ತೆ. ಇನ್ನೇನಪ್ಪಾ ಅಂದ್ರೆ ಸೊಂಟದ್ ನೋವಿಂದ ಒಂದ್ ಸ್ವಲ್ಪ ಸಮಸ್ಯೆ ಐತ್ ನಮಗೆ. ಅದೊಂದ್ ಆರೋಗ್ಯ ಚೆನ್ನಾಗ್ ಆಗ್ಬಿಟ್ರೆ ಎಲ್ಲಾ ಕಡೆನೂ ಪ್ರಚಾರ. ನೀವ್ ಖುಷಿಯಾಗಿದ್ದೀರಾ? ಬಾಳ ಖುಷಿ ಆಯ್ತು ಸರ್. ಬಾಳ ಖುಷಿ, ಸಂತೋಷ ಆಗೈತೆ ಸರ್. ಇದೇ ತರನೇ ಮತ್ತೆ ಎಲ್ಲರಿಗೂ ಕೇಳ್ದವ್ರಿಗೆ ಹೇಳ್ತೀವಿ ಚೆನ್ನಾಗ್ ಆಗ್ತೈತಿ ತಗೊಳ್ರಿ ಅಂತ ಹೇಳ್ತೀವಿ. ನಮಗೂ ಇನ್ ಚೆನ್ನಾಗ್ ಆಗ್ಬೇಕು, ನಿಮಗೂ ದೇವ್ರ ಚೆನ್ನಾಗಿಡ್ಲಿ, ನಮಗೂ ಚೆನ್ನಾಗಿಡ್ಲಿ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಓಕೆ ಸರ್, ನಾವು ಈಗ ಶಿಕಾರಿಪುರ ತಾಲೂಕಿನ ಎಡೆಕೊಪ್ಪ ಗ್ರಾಮದಲ್ಲಿದ್ದೀವಿ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ಸರ್? ಶೇಖರಪ್ಪ ಅಂತ. ಹೌದು ಸರ್, ನಾವು ಒಂದು 6 ತಿಂಗಳ ಮುಂಚೆ ನಿಮ್ಗೆ ಕಿಡ್ನಿ ಸ್ಟೋನಿಗೆ ಟ್ರೀಟ್ಮೆಂಟ್ ಕೊಟ್ಟಿದೀವಿ. ಹೌದು ಅಲ್ವಾ? ಈಗ 6 ತಿಂಗಳು ಯೂಸ್ ಮಾಡಿದಿರಿ ನೀವಲ್ವಾ? ಮಾಡಿದೀವಿ. 6 ತಿಂಗಳು ಯೂಸ್ ಮಾಡುವ ಮುಂಚೆ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರಿ? ಹೌದು, ಶಿವಮೊಗ್ಗದಲ್ಲಿ ಆಪರೇಷನ್ ಮಾಡಿಸಿದ್ದೆ, ಅದು ಕಡಿಮೆ ಆಗಿಲ್ಲ. ಮತ್ ನೆಕ್ಸ್ಟ್ ನಿಮ್ ಹತ್ರ ತಗೊಂಡ್ಮೇಲೆ ಈಗ ಕಡಿಮೆ ಆಗೈತಿ ಅಲ್ವಾ? ನಮ್ಮ ಹತ್ರ ತಗೊಂಡ್ಮೇಲೆ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರಿ? ಹೌದು, ಮತ್ ಮಂಗಳೂರಲ್ಲೇ ಮಾಡಿಸಿದ್ದೆ ಅಲ್ವಾ? ಡಾಕ್ಟರ್ ಏನ್ ಹೇಳಿದ್ರು? ಕಲ್ಲಿಲ್ಲ ಹೋಗೈತಿ ಅಂದ್ರು. ಹೌದಾ? ಕಲ್ಲೆಲ್ಲ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗೈತಿ. ಮತ್ತೆ ಕಿಡ್ನಿಲಿ ಗುಳ್ಳೆ ಇತ್ತಲ್ವಾ? ಅದು ಹೋಗೈತಿ, ಅದಿಲ್ಲ ಅಲ್ವಾ? ಕ್ಲಿಯರ್ ಆಗಿದೆ, ಅದೆಲ್ಲ ಕ್ಲಿಯರ್ ಆಗೈತಿ ಅಲ್ವಾ? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಒಳ್ಳೇದು, ಇದರಿಂದ ಒಳ್ಳೇದ್ ಆಕತಿ ಅನ್ನೋ ಒಂದ್ ಐತಿ. ನಾವ್ ತಗೊಂಡದ್ದೇನ್ ಯಾವ್ದು ಇದಾಗಿಲ್ಲ, ಒಳ್ಳೇದಾಗೈತಿ. ಈಗ ಏನಪ್ಪಾ ಅಂದ್ರೆ ಈಗ ಸೊಂಟ ನೋವಿಗೆ ಮತ್ತೆ ತಗೋಬೇಕಷ್ಟೇ. ಅದೆಲ್ಲ ಕ್ಲಿಯರ್ ಮಾಡಿ, ಕ್ಲಿಯರ್ ಆಗತ್ತೆ, ಟೆನ್ಷನ್ ಮಾಡಬೇಡಿ. ಇದಂತೂ ನಿಮ್ಗೆ ಕ್ಲಿಯರ್ ಆಗಿದೆ? ಅದು ಕ್ಲಿಯರ್ ಆಗೈತಿ. ಕಿಡ್ನಿ ಸ್ಟೋನಿಗಾಗಿ ಅದ್ರದ್ದೇನು ಪಾರ್ಟ್ ಇಲ್ಲ ನಮ್ಗೀಗ ಅಲ್ವಾ? ಆರಾಮಾಗೈತಿ. ಕಿಡ್ನಿ ಸ್ಟೋನಿಗೋಸ್ಕರ ನಾವು ಕೊಟ್ಟಿದೀವಿ ಟ್ರೀಟ್ಮೆಂಟ್. ಕಿಡ್ನಿ ಸ್ಟೋನ್ ಹೋಗಿದೆ, ಮತ್ತೆ ಕಿಡ್ನಿ ಗುಳ್ಳೆ ಇದ್ದಿದ್ದೆಲ್ಲ ಕ್ಲಿಯರ್ ಆಗಿ ಹೋಗಿದೆ ಅಲ್ವಾ? ಸೊ ನೀವು ಬೇರೆಯವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಡ್ಡಿಲ್ಲ, ಇಲ್ಲಿ ತಗೊಳ್ರಿ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ? ಇಂತ ಜಾಗ ಐತಿ, ಹೌದು, ನಾವು ಭೇಟಿ ಮಾಡ್ಕೊಡ್ತೀವಿ, ತಗೊಳ್ರಿ ಅಂತ ಹೇಳ್ತೀನಿ, ಹೇಳಲಿಕ್ಕೆ ಬಯಸ್ತೀರಿ ಅಲ್ವಾ? ಓಕೆ ಸರ್. ಸರ್, ನೀವು ನಿಮ್ಗೆ ಇದು ಕಿಡ್ನಿ ಸ್ಟೋನ್ ಆಗಿರುವಾಗ ನಾವು ನಿಮ್ಗೆ ಔಷಧಿ ಇದು ವೆಸ್ಟೀಜ್ ಪ್ರಾಡಕ್ಟ್ ಎಲ್ಲ ಕೊಟ್ಟಿದೀವಲ್ವಾ? ಅದರಲ್ಲಿ ಮೊದಲನೇದಾಗಿ ಕೊಯಂಬಟಿಕ್ ಕೊಟ್ಟಿದೀವಿ. ಸೊ ಅದೇ ತರ ನಿಮ್ಗೆ ಅಲೋವೆರಾ ಕೊಟ್ಟಿದೀವಿ. ಅದೇ ತರ ನಿಮ್ಗೆ ಗ್ಯಾನೋಡರ್ಮಾ ಕೊಟ್ಟಿದೀವಿ. ಹೌದು ಸರ್ ಅಲ್ವಾ? ಹೌದೌದು. ಅದೇ ತರ ಫ್ಲಾಕ್ಸ್ ಆಯಿಲ್ ಕೊಟ್ಟಿದೀವಿ, ಮತ್ತೆ ಕಿಡ್ನಿ ಹೆಲ್ತ್ ಕೊಟ್ಟಿದೀವಿ. ಹೌದು ಅಲ್ವಾ? ಕರೆಕ್ಟ್. ಸೊ ಮತ್ತೊಂದು ಫುಡ್ ಪ್ಯಾಚ್ ಅಂತೇಳಿ ಹಾಕಿದೀವಿ ಅಲ್ವಾ? ಒಂದು ಐತಿ, ಅದು ನಮ್ಮ ಹುಡುಗೆಲ್ಲ ಕಳ್ದ್ಬಿಟ್ಟಾನ. ಅದಿಲ್ಲ, ಅದೆಲ್ಲ ಹೋಗೈತ ಗೊತ್ತಾ, ಸಿಗ್ತಾ ಇಲ್ಲ, ಅದು ಕಳ್ದೋಗೈತ ಬಾಟ್ಲಿ. ಹೌದಾ? ಅಲ್ಲ, ಫುಡ್ ಪ್ಯಾಚ್ ಅಂತೇಳಿ ಕಾಲಿಗೆ ಅದು ಕೊಟ್ಟಿದ್ರಲ್ಲ, ಫುಟ್ ಹಾಕೋದು. 2 ಸರಿ ಹಾಕಿದ್ರಿ? 2 ಸರಿ ಹಾಕಿದ್ವಿ ನಾವು. 2 ಸರಿ ಫುಡ್ ಪ್ಯಾಚ್ ಹಾಕಿದಿರಲ್ವಾ? ಹೌದು. ಸೊ ಈಗ ಅದಕ್ಕೋಸ್ಕರ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು, ಚೆನ್ನಾಗ್ ಬಂದೈತೆ ಅಲ್ವಾ? ಸೊ ಚೆನ್ನಾಗ್ ಬಂತು, ಈಗ ಏನ್ ತೊಂದ್ರೆ ಇಲ್ಲ. ಹೌದು, ಆರಾಮಿದೀನಿ. ಜನರಿಗೆ ಏನ್ ಹೇಳಿಕ್ ಬಯಸ್ತೀರಿ ನೀವು? ಜನರಿಗೆ ಅಂದ್ರೆ ಇದು ಔಷಧಿ ಇಂತೆಲ್ಲ ಇದಾರಪ್ಪ, ಪಾರ್ಟಿ ಇದಾರೆ, ನಮ್ ಕೈಯಾಗೆ ತಗೊಳ್ರಿ ಅಂತ ಹೇಳ್ತೀವಿ ಅಲ್ವಾ? ಚೆನ್ನಾಗತ್ತೆ, ಆರಾಮ ಆಕತಿ, ತಗೊಳ್ರಿ ಅಂತ ಹೇಳ್ತೀವಿ ಅಲ್ವಾ? ಓಕೆ ಸರ್, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು.